ಹೌದು ಚಿನ್ನ, ನಿನ್ನನ್ನು ಬಿಟ್ಟು ಒಂದು ಅರ್ಗಳಿಗೆ ಇರೋಕ್ಕಾಗೋದಿಲ್ಲ. ಬಾರೆ ಮನೆ ಹೊಲಸಲು. ಏನ್ರಿ ಬರ್ತೆ ಚಿಕ್ಕ ಮಗಳ ಜೊತೆ ಆಡ್ತಾ ಇದ್ರಲ್ರಿ? ಅಲ್ಲ, ಮನೆಯಲ್ಲಿ ಜಾಗ ಮಾಡಿ ನೀರೆಲ್ಲ ಕಲಸಾಗಿದೆ. ನಾನು ಹೋಗಿ ನೀರು ತರ್ತೇನೆ. ರಾತ್ರಿ ಹೊತ್ತು ನಿಮ್ಮ ಹತ್ರ ಮರ್ಬಿಟ್ರೇನು? ಹುಚ್ಚಿ, ಪತಿಗಿಂತಲೂ ಹೆಚ್ಚಿನ ದೇವರು ಮತ್ತಾರಿದ್ದಾರೆ ಈ ಜಗತ್ತಿನಲ್ಲಿ? ಪತಿಯೇ ದೇವರು ಎಂದು ಶ್ರುತಿಗಳು ಸಾರುತ್ತಿರುವಾಗ ನೀನು ಆ ಕಲ್ಲ ದೇವರಿಗೆ ನೀರು ತರಲು ಎಂದು ಹೇಳ್ತಾ ಇದೆಯಲ್ಲ. ನಾಳೆ ನಿನ್ನ ಸಂಸಾರದ ರಥ ನಡೆಯಲು ಆ ಕಲ್ಲು ದೇವರು ಬರ್ತಾನೇನು? ಬಾ ಬಾ ದೇವಿಯೇ, ಈ ಪ್ರೇಮ ಪೂಜಾರಿಯನ್ನು ಮನವೊಲಿಸಲು. ಈ ಸಂಗ್ರಮ ನಮಗೆಂದು ಸಂಭ್ರಮ. ನನ್ನ ಫ್ರೆಂಡ್ಸ್ ಪಾರ್ಟಿ ಮೀಟಿಂಗ್ ಎಂದು ಕರೆದಿದ್ದಾರೆ. ನಾನು ಬರಲು ಸ್ವಲ್ಪ ಲೇಟ್ ಆಗುತ್ತೆ. ಇದಕ್ಕೆ ಬೇಗ ಬಂದ್ಬಿಡಿ. ಮನೆಯಲ್ಲಿ ಯಾರು ಇರೋದಿಲ್ಲ. ಅತ್ತಿಗೆ ನಾನು ಇಬ್ಬರೇ ಇರ್ತೀವಿ. ತುಂಬಾ ಭಯವಾಗ್ತಿದೆ. ಅದಕ್ಕೆ ನೀವು ಬೇಗ ಬಂದ್ಬಿಡಿ. ನಾವು ಹೋಗಿ ನೀರು ತರಿಸ್ತೀನಿ. ಹೋಗು ಹೋಗು ಹಳ್ಳಿಯ ಹುಚ್ಚು ಹೆಣ್ಣೆ, ನಿನಗೇನು ತಿಳಿಯುತ್ತದೆ ಈ ನಾಗರಾಜನ ಸುಳ್ಳ ಮಾಯಾ ಜಾಲ ನಾಟಕ? ಜೀವನದಲ್ಲಿ ನೀನು ಬಯಸಿ ಬಂದೆ ಸಂಸಾರ ಪ್ರೇಮ ಸುಖ, ಆದರೆ ನಾನು ಬಯಸುವುದು ಭಾಗ್ಯಶ್ರೀಯ ಅಂಗ ಸುಖ.
ಅತ್ತಿಗೆ ಅಣ್ಣ ಅಣ್ಣ ಅತ್ತಿಗೆ ಅತ್ತಿಗೆ ಅಣ್ಣ ಮನೇಲಿಲ್ಲ ಬಾ ವೈದ್ಯರ, ಅಣ್ಣ ಮನೆಯಲ್ಲಿ ಇಲ್ಲ. ಒಂದು ಚಿಕ್ಕ ಪರಿಸ್ಥಿತಿ ಅಂತ ಮೆಟ್ರಿಯಿಂದ ರಾಯಚೂರಿಗೆ ಹೋಗಿದ್ದಾರೆ. 8 ದಿನಗಳಾಯ್ತು, ಇನ್ನೂ ಬಂದಿಲ್ಲ. ಅದು ಹೋಗ್ಲಿ ವೈದ್ಯರ, ನೌಕರಿ ವಿಷಯ ಏನಾಯ್ತಪ್ಪ? ಅತ್ತಿಗೆ ಈ ಸಲ PSI ಕೇಟರ್ನಲ್ಲಿ ನನ್ನ ಹೆಸರಿಗೆ ಆರ್ಡರ್ ಬಂದರೂ ಬರಬಹುದು. ಹೋಗಲಿ ಅತ್ತಿಗೆ, ನೀನೇಕೆ ಮಂಗಾಗಿರುವಿಯಲ್ಲ, ನಿನಗೆ ಹುಷಾರಿಲ್ಲವೇ? ಏನಿದಪ್ಪ, ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಳೇ ಇದ್ದೀನಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಅತ್ತಿಗೆ, ನಾನೊಂದು ಮಾತು ಕೇಳಬೇಕೆಂದು ಅನಿಸುತ್ತೇನೆ, ಕೇಳದೆ? ಕೇಳು ವೈದ್ಯರ. ಯಾಕೆ ನಿನ್ನ ಅತ್ತಿಗೆ ಜೊತೆ ಮಾತಾಡೋದಕ್ಕೆ ಸಂಕೋಚವೇ ನಿನಗೆ? ಇಲ್ಲ ಅತ್ತಿಗೆ, ನೋಡಮ್ಮ, ನೀವು ಕಲಿತವಳು, ಸುಸಂಸ್ಕೃತಳು, ಸದ್ಗುಣಿಯು, ಮೇಲಾಗಿ ನನ್ನ ಅಣ್ಣನ ಧರ್ಮಪತ್ನಿ, ಈ ಮನೆಯ ಭಾಗ್ಯ ದೇವತೆ. ನೋಡಮ್ಮ, ಚಿಕ್ಕವನಿರುವಾಗಲೇ ನಾನು ನನ್ನ ತಾಯಿಯನ್ನು ಕಳೆದುಕೊಂಡು ತಾಯಿಯ ಮಮತೆಯನ್ನೇ ಮರೆತಿದ್ದೇನೆ. ನೀನು ಮುಂದೆ ಕೂಚಿಗೆ ತಾಯಿಯಾಗುವಳು. ನಿನ್ನನ್ನು ನನ್ನ ಹೆತ್ತ ತಾಯಿಯಂತೆ ಕಾಣುವುದು ನನ್ನ ಕರ್ತವ್ಯ. ನೀನು ನನ್ನನ್ನು ಹೆತ್ತ ಮಗನಂತೆ ನೋಡುವುದು ನಿನ್ನ ಕರ್ತವ್ಯ. ಮುಂದೆ ನೀನು ಖುಷಿಗೆ ತಾಯಿಯಾಗುವುದು. ನೀ ನನ್ನ ಕೈ ಮೇಲೆ ಪ್ರಮಾಣ ಮಾಡಿ ನನ್ನನ್ನು ನಿನ್ನ ಹೆತ್ತ ಮಗನಂತೆ ಕಾಣುತ್ತೇನೆಂದು ಹೇಳಿ ನಿನ್ನ ಕೈತುತ್ತನ್ನು ಉಳಿಸಿ ನನಗೆ ತಾಯಿಯ ಮಮತೆಯ ವಾತ್ಸಲ್ಯವನ್ನು ಹೋಗಲಾಡಿಸಮ್ಮ, ಹೋಗಲಾಡಿ. ಎಂತ ಮಾತು ಕೇಳ್ತಾ ಇದೀಯಪ್ಪ? ಆಯ್ತಪ್ಪ, ನನ್ನ ಮಾತಿನ ಪ್ರಕಾರ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ. ಬಾರಪ್ಪ, ಊಟ ನೀಡ್ಕೊಂಡು ಬರ್ತೀನಿ. ಯಾರನ್ನ ಊಟ ಮಾಡುವಂತೆ ನಂದಿ ಬಸವೇಶ್ವರ, ಈ ನನ್ನ ಅತ್ತಿಗೆಯ ಮನದಲ್ಲಿ ನನ್ನ ಬಗ್ಗೆ ಯಾವ ದುರ್ಗುಣಗಳು ಬೆಳೆಯದಂತೆ ಮಾಡಪ್ಪ ತಂದೆ. ನಾನು ಏನು ಕಂಡೆ? ಇಬ್ಬರು ಭಗ್ನ ಪ್ರೇಮಿಗಳ ಮಧ್ಯೆ ಬಂದು ಕಾಮದ ಕೃಷಿಯಲ್ಲಿ ಮುಳುಗಿರುವುದನ್ನು ನಾನು ನೋಡಿ, ಈ ಭಗ್ನ ಪ್ರೇಮಿಗಳಿಗೆ ನಾನು ಬಂದು ಅಡ್ಡಿ ಉಂಟು ಮಾಡಿದೆ. ಸೊನ್ನು, ಎಷ್ಟು ದಿನ ನಡೆದಿದೆ ನಿನ್ನ ಕದ್ದು ಕಾಮನಾಟ? ಇದೇ ನಡೀತಾ ಇದೆಯೋ ಈ ನನ್ನ ಮನೆಯಲ್ಲಿ ಹೊಲಸಾಟ? ಬಾರಣ್ಣ ಬಾ. ತಾಯಿ ತನ್ನ ಮಗನಿಗೆ ಹೇಗೆ ಉಣಿಸುತ್ತಾಳೋ ಅತ್ತಿಗೆ ನನ್ನನ್ನು ತನ್ನ ಮಗನಂತೆ ತಿಳಿದು ಕೈತತ್ತು ಉಣಿಸುತ್ತಿದ್ದಾಳೆ. ನೀನು ಬಂತುದ್ರೋಹಿ. ನಾನಿದ್ದಾಗ ಅತ್ತಿಗೆ ಅಣ್ಣ ಮೈದನೇನೊಂದು ಸಂಬೋಧಿಸಿ, ನಾನು ಬಿದ್ದಿದ್ದಾಗ ಅವಳನ್ನು ಯಾವ ತರ ನೋಡ್ಕೊಟ್ಟಿದ್ದ ನಾನು ಕಣ್ಣಾರೆ ಕಂಡೆ.
ನೋಡು, ನೀನು ಈ ರೀತಿ ಇದ್ದೆ ಅಂತ ನಾನು ತಿಳಿದಿದ್ರೆ, ನೀನ್ ಈ ರೀತಿಯಾಗಿದ್ದೆ ಅಂತ ನಾನು ತಿಳಿದಿದ್ರೆ, ನೀನು ಚಿಕ್ಕವನಿನಿಂದಾಗ ಕತ್ತು ಚಿಕ್ಕವಾದ ಬಿಕಾರಿ ಹೆಣ್ಣೆ, ಬಿಕಾರಿ ಹೆಣ್ಣೆ, ನಿನ್ನನ್ನು ನಾನು ಮದುವೆ ಮಾಡಿಕೊಂಡು ಬೀದಿಯಲ್ಲಿ ನಾಯಿ ತಂದು ಮದುವೆ ಮಾಡಿಕೊಂಡಂತಾಯ್ತು. ಆದ್ರೆ ಆ ನಾಯಿ ಒಂದಲ್ಲ ಒಂದು ದಿನ ಎದುರು ತಿನ್ನಿರ್ತದಂತ ನಾನ್ ತಿಳ್ತಿರ್ಲಿಲ್ಲ. ನೋಡು, ನನ್ನ ಮನೆಯನ್ನು ತಿಂದು ನನ್ನನ್ನು ಮದುವೆಯಾಗಿ ಮೈದನಿಗೆ ಕದ್ದು ಕಾಮನಾರ್ತೆಯ ಸ್ವಾಮಿ, ಎಂತ ಮಾತುಗಳೆಲ್ಲ ಆಡ್ತಾ ಇದ್ರ, ದಯವಿಟ್ಟು ಜಾಣ ಎಂಬ ಶಬ್ದವನ್ನು ನುಡಿಬೇಡಿ ಸ್ವಾಮಿ. ಅಂತ ತಪ್ಪು ಮಾಡಿದರೆ ಹೇಳಿ ಸ್ವಾಮಿ. ಏನು ನಡೆದಿದೆ ಅಂತ ಈ ರೀತಿಯಾಗಿ ಮಾತನಾಡುತ್ತೀವಿ ಅಣ್ಣ? ನೀನು ಜಾರಿಣಿ ಎಂದು ಸಂಬೋಧಿಸಿದರಣ್ಣ ಈ ನಿನ್ನ ಪವಿತ್ರ ಬಾಯಿಯಿಂದ ಅಣ್ಣ, ಏನು ನಡೆಯಬಾರದಂತ ಘಟನೆ ನಡೆದಿದೆ ಎಂದು ಈ ರೀತಿ ವರ್ತಿಸುತ್ತಿರುವೆ, ಈ ರೀತಿ ಮಾತನಾಡುತ್ತಿರುವೆಯಲ್ಲ ಅಣ್ಣ. ನಿನಗೇನು ಹುಚ್ಚಿಗೆ ಚಿಡಿದಿದೆ ಅಣ್ಣ? ಆದರೆ ಜಾರಣಿ ಎಂದು ಸಂಬೋಧಿಸಿದರಣ್ಣ ಈ ನನ್ನ ಅತ್ತಿಗೆಗೆ ಏನಂತಂದಿಯೋ? ಇವಳೊಬ್ಬಳು ಸತೀ ಸಾವಿತ್ರಿ, ಇವ ನಿತ್ಯದಲ್ಲಿ ಮಗ, ಇವನೊಬ್ಬ ಸತ್ಯ ಹರಿಶ್ಚಂದ್ರ. ಗಂಡನಿದ್ದಾಗ ಮೈದುನ, ತಮ್ಮ, ಅಣ್ಣನೆಂದು ಸಂಬೋಧಿಸಿ, ಗಂಡನಿಲ್ಲದಿದ್ದಾಗ ರೆಕ್ಕೆ ಬಲಿತ ಹಕ್ಕಿಯಂತೆ ಪುಕ್ಕ ಬಿಚ್ಚಿ ತೆಕ್ಕೆಗೆ ಬಿದ್ದು ವರ್ತಿಸುತ್ತದೆ. ಆದರೆ ಈ ಮೈದನ ಮೈನೋಟಕ್ಕೆ ಕಾಮನಾಟಕ್ಕೆ ಮುಳಿದಿರಲ್ಲ, ಇವಳನ್ನು ಸತಿ ಸಾತ್ರಿ ಗಂಡನಿದ್ದಾಗ ಸತಿಯಂತೆ ನಾಟಕ ಮಾಡಿ ಇಂಥ ಹೆಣ್ಣಿಗೆ ಸಾತ್ವಿ ಎಂದು ಕರೆದುಕೊಳ್ಳಲು ಸಾಧ್ಯವೇ? ನೋಡು ಭಾಗ್ಯ, ನೀನು ನನ್ನ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬರ್ತಿ ಅಂತ ತಿಳಿದಿದ್ದೆ. ಆದ್ರೆ ನೀನು ನನ್ನ ಮನೆಗೆ ವಿಧಿಲಕ್ಷ್ಮಿ. ಭಾಗ್ಯಶ್ರೀ, ಬೀದಿಯಲ್ಲಿ ಸುಳಿಯರು ಅವರ ಹೊಟ್ಟೆ ಪಾಡಿಗಾಗಿ 10 ಜನರಿಗೆ ಸೆರಗು ಹಾಸಿದರೆ ನೀನು ದೇಹ ತೃಪ್ತಿಗೆ 1000 ಜನರಿಗೆ ಸೆರಗು ಏನ್ ಮಾಡ್ತಾ ಇದೀಯ? ನಾನೇ ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಹತ್ತು ಕಲಿನ ನಾಟಕ ಮಾಡಬೇಡ, ಅರ್ಥ ಆಯ್ತಾ? ಹೊಡೆ ನಿನಗೆ ಸಾಕಾಗುವ ತನಕ ಹೊಡೆ. ಚಿಕ್ಕಂದಿನಿಂದ ಆರಿಗಿಳಿ ಜೋಪಾನ ಮಾಡಿದಂತೆ ಮಾಡಿ ಎಸ್ಸಿಗೆ ಬಂದ ಮೇಲೆ ಅಪವಾದದ
ಆದರದ ಅಪವಾದವನ್ನು ಹೊರಿಸಿ ಹೊಡೆಯುತ್ತಿರುವೆ ಎಂದಾಗ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆಯೋಣ. ಒಂದೇ ಕಪೋಲದಲ್ಲಿ ಅನುಭವಿಸಿದ ನಿನ್ನ ಪವಿತ್ರ ಬಂಧುತ್ವದ ಪ್ರೇಮಕ್ಕೆ ಈ ನಿನ್ನ ಕರ ಸ್ಪರ್ಶದಿಂದ ಮತ್ತೊಂದು ಸಾರಿ ಅನುಭವಿಸಬೇಕೆಂದು ಹಾತೊರೆಯುತ್ತಿದೆ. ಆದರೆ ನನ್ನ ಅತ್ತಿಗೆಗೆ ಸತಿ ಸಾತ್ವಿಗೆ ಮಾತಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ, ಕ್ಷಮೆ ಕೇಳುತ್ತೇನೆ. ಸೋಮು, ಎಷ್ಟೇ ಆಗಲಿ ಇವಳನ್ನು ಪ್ರೇಮಿಸಿ, ಈ ಪ್ರೇಯಸಿ ಪ್ರೀತಿಸಿ ಕಾಮಿಸಿ ಇವಳ ಜೊತೆ ಚಕ್ಕಂದವಾಡಿ. ಯಾವಾಗ? ಮದುವೆಗಿಂತ ಮುಂಚೆ. ಈಗ ತಾಯಿ ಮಗುವಿನಂತೆ ಹೊಲಸಾಟ ಮಾಡ್ತಾ ಇದ್ರಿ. ತಿಳಿಯದಂತೆ ನಾನು ಸ್ವಾಮಿ, ನಿಮಗೆ ಇಷ್ಟು ಸತ್ಯವಾಗಿ ಹೇಳಿದ್ರು ಕೂಡ ನಿಮಗೆ ಕರುಣೆ ಇಲ್ಲವೇಳ್ರಿ? ಕರುಣೆ ಇಲ್ಲದ ಕಟುಕ ಕುರಿ ಕೊಯ್ಯುವಂತೆ ನನ್ನನ್ನು ಮೇದನನ್ನು ಮೈ ಹಣ್ಣಾಗುವಂತೆ ಹೊಡೆದ್ರಲ್ಲ ಸ್ವಾಮಿ. ಮಾಡಿಕೊಂಡ ಹೆಂಡತಿಯ ಮೇಲೆ ಸಂಶಯವೇನು ಸ್ವಾಮಿ? ನಾನು ನಿಮಗೆ ಬೇಡವಾದ್ರೆ ನಿಮ್ಮ ಕೈಯಾರ ಒಂದು ದೊಡ್ಡ ವಿಷ ಕೊಟ್ಟು ಬಿಡಿ. ಕುಡಿದು ಸಂತೋಷವಾಗಿ ನಿಮ್ಮ ಪಾದ ಮೇಲೆ ಬಿದ್ದು ಪ್ರಾಣ ಬಿಡುತ್ತದೆ. ಸತಿ ಸದ್ಗುಣಿ ಆಗಲೆಂದು ಲೆಕ್ಕಿಸಲಿ ಸ್ವಾಮಿ. ನಿನ್ನ ಮುಖ ನೋಡಲೆ ನನಗೆ ಅಸಹ್ಯ ಆಗ್ತಾ ಇದೆ. ಏನಿದು ಬಂಗಾಳಿ ಗಲಾಟೆ? ಯಾವಾಗಲೂ ಯುದ್ಧ ಕಾಂಡವೇ ನಡೀತಾ ಇರುತ್ತದೆ. ಹೌದಪ್ಪ ನಾಗರಾಜ, ಈ ನನ್ನ ಮನೆ ಅಂದ್ರೆ ಕುರುಕ್ಷೇತ್ರದ ರಣರಂಗವಿದ್ದಂತೆ. ನೋಡು, ಈ ನನ್ನ ಮನೆಯ ಮಾನ 4 ಜನರು ಕತ್ತಿ ಮೇಲೆ ಕೂತು ಮಾತಾಡುವಂತಾಗಿದೆ ಈ ನನ್ನ ಮನೆ. ಆದರೆ ಈ ನನ್ನ ತಮ್ಮ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನಾಗುತ್ತಾನಂತ ತಿಳಿದಿದ್ದೆ. ಆದರೆ ಈ ವಾಲಿಯ ತಮ್ಮ ಸುಗ್ರೀವನಂತೆ ಮೈದನೊಂದಿಗೆ ಚಕ್ಕಂದವಾಡಿ ನನ್ನ ಕಣ್ಣೆದರೆ ಸಿಕ್ಕಿದ್ದಾನೆ ಆ ಜನ್ಮದ ವೈರಿ. ಪಾಪ, ಎಷ್ಟು ದಿನ ಹೊಂಚು ಹಾಕಿದರು, ಇಂಥ ಸಮಯ ಇವರಿಗೆ ಸಿಕ್ಕಿರ್ಲಿಲ್ಲ. ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ನಾವು ತಳುಕು ಬಿಕ್ಕಾಡದಂತೆ ಆಡುತ್ತಿರುವಾಗ ನೀನು ಗರುಡನಾಗಿ ಬಂದು ಆ ಸನ್ನಿವೇಶ ಬದಲಾಯಿಸಿ ಬಿಟ್ಟೆ. ಇಲ್ಲಿ ನೋಡು ದಯಾನಂದ್, ಈ ಪ್ರೇಮಿಗಳು ಯಾವ ರೀತಿ ಅಪ್ಪಿ ಸುಖ ಪಡೆಯುತ್ತಿದ್ದಾರೆ. ಪಾಪ, ನೀನು ಚಿಕ್ಕ ವಯಸ್ಸಿನಿಂದ ಹಾಲು ಹಾಕಿ ಜೋಪಾನ ಮಾಡಿದೆ. ಆದರೆ ಇವನು ಹಾವಿನ ಮರಿಯನ್ನು ಅರಮನೆಯಲ್ಲಿ ಇಟ್ಟಂತೆ ಆಗಿದೆ. ನೀನು ತಿನ್ನುವ ಅನ್ನದಲ್ಲಿ ವಿಷವಾಗಿ ಕುಂತಿದ್ದಾನೆ ಈ ತಲೆ ತಿರುಕ. ಜಾಣತನದ ಗರ್ಭ ಹೊತ್ತ ಚಾರಣಿ, ನಿನ್ನ ಮುಖ ನನಗೆ ತೋರಿಸಬೇಡ. ನಿನ್ನ ಮುಖ ಮತ್ತೆ ಮತ್ತೆ ನನಗೆ ತೋರಿಸಿದರೆ ಸೇಡಿನ ಜ್ವಾಲೆ ಪುಟ್ಟಿದೆ ಹೇಳ್ತಾ ಇದೆ. ನನ್ನ ಮನೆಯಿಂದ ನನ್ನ ಮನೆಯಿಂದ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗಿ ಬದುಕಲಿ ಹೇಳಿ? ನಾನು ಎಲ್ಲಿ ಹೋಗಿ ಬದುಕಲಿ? ಎಲ್ಲಾದ್ರೂ ಹಾಳಾಗಿ
ಹೋಗು. ಜನಗಣ ಮಾತ ಶಿರದಲ್ಲಿ ಧರಿಸಿದ ತ್ಯಾಗವೇ ನಿಜ ಜನ್ಮ. ಹೋಗಿ ಹಿಡಿದಿರೋದು ನಿನ್ನ ಹಿರಿಯ ಅಣ್ಣನಿಗಲ್ಲ, ನೀನು ಚಿಕ್ಕ ಅಣ್ಣ ಮತ್ತು ಅತ್ತಿಗೆ ಸೇರಿ ಹಿರಿಯ ಅಣ್ಣನಿಗೆ ಹುಚ್ಚು ಹಿಡಿಸ್ಬೇಕಂತ ಮದ್ದಿನ ಗುಳಿಗೆ ಕೊಡುವಾಗ ಚಿಕ್ಕ ಒದೆ ತಿನ್ನುತ್ತಿದ್ದಾರೆ. ಹಳ್ಳಿಯಲ್ಲೇ ಮನೆಯ ಮೊದಲ ದೇವರೆಂದು ಹೇಳುವಾಗ ನಿನ್ನ ಸುಳ್ಳತನದ ಕೈಚಳಕವನ್ನು ತೋರಿಸಿ ಈ ಮನೆತನಕ್ಕೆ ಘಟ ಸರ್ಪವಾದೆಯಾ? ಏನಂದ ಬ್ಲಡಿ ರಾಸ್ಕಲ್, ನಾನು ಘಟ ಸರ್ಪವೇ. ಮಗಳು ಯಾರೋ ಘಟ ಸರ್ಪ. ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಸೋಮ ಹೊಡಿಬೇಡಿ ಚಿಕ್ಕಪ್ಪ, ಹೊಡಿಬೇಡಿ ಸ್ವಾಮಿ, ದಯವಿಟ್ಟು ನನ್ನ ಸೋಮಣ್ಣನ ಹೊಡಿಬೇಡಿ ಸ್ವಾಮಿ. ಸುವರ್ಣ, ಮರು ಮಾತನಾಡ್ರೆ ಒಳಗಡೆ ನಡಿ, ಇಲ್ಲವಾದರೆ ನಿನಗೂ ಇದರ ರುಚಿ ತೋರಿಸಬೇಕಾಗುತ್ತದೆ. ಸೌಮ್ಯ, ಎಷ್ಟೇ ಆಗಲಿ ಇವಳು ನಿನ್ನನ್ನು ಪ್ರೀತಿಸಿದವಳು. ಮದುವೆಗಿಂತ ಮುಂಚೆ ಎಷ್ಟೊಂದು ಒಳ್ಳೆಯ ರೀತಿಯಾಗಿ ಹೇಳ್ತಾ ಇದೆಯಾ. ಆಗ ಈ ನನ್ನ ಅತ್ತಿಗೆ ನನ್ನ ಮನೆತನಕ್ಕೆ ಹೊಂದಿಕೊಂಡು ಹೋಗ್ತಾಳೆ, ನೀನು ಮದುವೆ ಆಗು ಅಂತ ಹೇಳಿ. ಆದರೆ ಅವಳ ಕೊಳ್ಳಿಗೆ ನನ್ನ ಕೈಯಾರೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸಿ ಕೊನೆಗೆ ಎಡೆ ಉಣ್ಣುವ ಪೂಜಾರಿ ನೀನಾದೇಲೋ ಮನೆ ಆದ್ರೆ ನೀನ್ ಯಾಕೆ ನಿಂತೆ ಹೊರಟೋಗ ನನ್ನ ಮನೆಯಿಂದ ಚಾವಣಿ. ನನ್ನ ಕೊರಳಿಗೆ ಬಾಗಿಲ ಕಟ್ಟಿದ ಪತಿರಿ ನೀವು, ನಿಮ್ಮನೆ ಮನೆಯಲ್ಲಿ ಎಲ್ಲಿಗೆ ಹೋಗಿ. ನೋಡು ಭದ್ರಶ್ರೀ, ನಿನ್ನ ಮುಖ ನೋಡಿದರೆ ನನಗೆ ಮತ್ತೆ ಸಿಡಿನ ಪ್ರತಿ ಜ್ವಾಲೆ ಉಕ್ಕೇರುತ್ತದೆ. ನಿನ್ನ ಮುಖ ನೋಡಿದರೆ ಪ್ರತಿ ಜ್ವಾಲೆ ಉಕ್ಕೇರುತ್ತದೆ. ಒಂದು ಕ್ಷಣದ ಕೂಡ ನನ್ನ ಹತ್ತಿರ ನಿಮ್ಮ ಬೇಡ. ನಾನು ನಿಮಗೆ ಬೇಡವಾದರೆ ದಯವಿಟ್ಟು
ನನಗೆ ಎಲ್ಲರ ಬದುಕಿಗೆ ಅವಕಾಶ ಮಾಡಿಕೊಡಿ. ಬೇಕಾದ್ರೆ ನೀವು ಊಟ ಮಾಡಿದ ಎಂದರ ಅನ್ನವನ್ನು ಕೊಟ್ಟು ಬಿಡಿ, ಅದೇ ಅಮೃತವೆಂದು ತಿಂದು ಊಟ ಮಾಡುತ್ತೇನೆ. ಬೇಕಾದ್ರೆ ನೀವು ಚಪ್ಪಲಿ ಬಿಡುವ ಸ್ಥಳ ಕೊಡಿ ಸ್ವಾಮಿ. ಸ್ವಾಮಿ, ಅದೇ ಪವಿತ್ರವಾದ ಸ್ಥಳವನ್ನು ತಿಳಿದುಕೊಂಡು ನಾನು ಬದುಕುತ್ತೇನೆ. ಆದ್ರೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗೋದಿಲ್ಲ ಸ್ವಾಮಿ, ಎಲ್ಲಿಗೆ ಹೋಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಅವಳು ಗರ್ಭವತಿದ್ದಾಳೆ, ಅವಳು ಎಲ್ಲಿಗಾರ ಹೋಗ್ಬೇಕಣ. ದಯವಿಟ್ಟು ಅವಳನ್ನು ಹಾಕ್ಬಿಡೋಣ. ತಂಗಿ ಸುವರ್ಣ, ನೋಡಿವಳು ಮದುವೆಗಿಂತ ಮುಂಚೆ ಒಬ್ಬರನ್ನು ಮದುವೆಯಾಗಿ ಮತ್ತೊಬ್ಬನಿಗೆ ಹೂ ಮುಡಿಸಿ ಇನ್ನೊಬ್ಬನಿಗೆ ಚರಗ ಹಾಸುವ ಸೂರ್ಯ ಇವಳು. ತಪ್ಪು ಹೊರಿಸಬೇಡಿ ಇಂಥ ಚಾರಣಿಗೆ ಮನೆಯಲ್ಲಿ ಅಂತ ಹೊರಟೋಗ ನನ್ನ ಮನೆಯಿಂದ. ಅವಳು ಎಲ್ಲಿಗೆ ಹೋಗ್ಬೇಕಣ್ಣ? ಎಲ್ಲಿಗೆ ಹೋಗ್ಬೇಕು? ನೋಡು, ಅವಳು ಎಲ್ಲಿ ಹೋಗ್ಬೇಕಂತ ಹೇಳ್ತಾ ಇದೀನಿ. ಇವಳನ್ನು ಪ್ರೀತಿಸಿ ಪ್ರೇಮಿಸಿ ಆ ಮೈದನಿದ್ದನಲ್ಲ ಸಿಂಧೂರ ಲಕ್ಷ್ಮಣ, ಅವನ ಜೊತೆ ಬೆನ್ ಹತ್ತಿ ಹೋಗಲಿ. ಇದೇ ಕೊನೆ ನಿರ್ಧಾರವೇ ನಿಮ್ಮದು? ಹೌದು ಬಾಕ, ಹೌದು. ಕಣ್ಣಾರೆ ಕಂಡಿದ್ದ ನಾನು ಇದೇ ಕೊನೆಯ ನಿರ್ಧಾರ. ನೀನು ಮನೆ ಬಿಟ್ಟು ಹೋಗಲೇಬೇಕು. ಚಿಕ್ಕಪ್ಪ, ಅತ್ತಿಗೆ, ಅಯ್ಯೋ ಬೇಯಿಸಲ್ಲ. ತೆಗೆದಕ್ಕೋ ನಿನ್ನ ಪಾಪದ ಗಂಟು ಹಕ್ಕೊಂಡು ನಡೆ. ಸತ್ಯವೇ ಗೆಲ್ಲುವುದು ಧರ್ಮವೇ ನಿಲ್ಲುವುದು ಎನ್ನುವುದರಿದೆ ಬಾಳಲಿ ನನ್ನ ಬಾಳಲಿ. ಮೋಸವೇ ಗೆಲ್ಲುವುದು ದ್ರೋಹವೇ ಉಳಿದು ಎನ್ನುವರಿದೆ ಬಾಳಲಿ ನನ್ನ ಬಾಳಲಿ. ದೇವ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವಿಸಲು. ನೀನು ಮೊದಲೇ ದುಡುಕಬಾರ್ದಿತ್ತು. ಅವಳು ಪರಿಸ್ಥಿತಿ ಎಲ್ಲಿ ಹೋಗ್ಬೇಕಣ್ಣ? ಯಾರ ಹಣೆ ಬರದಲ್ಲಿ ಏನು ಬರೆದರೋ ಆ ದೇವ್ರಿಗೆ ಬಲ್ಲಣ್ಣ. ಸಮಯ ಬಹಳ ಗೊತ್ತಾಗಿದೆ, ಊಟ ಮಾಡಕ್ಕೆ ನಡೆಯೋಣ. ಊಟ ಇವನಿಗೆಲ್ಲಿ ಊಟ? ಒಡ ಹುಟ್ಟಿದ ತಮ್ಮ ಸಾಕಷ್ಟು ಬುತ್ತಿ ಕೊಟ್ಟು ಹೊರಿಸಿದಾನೆ. ಮಾಡಿಕೊಂಡು ಹೆಂಡತಿ ಹೊಟ್ಟೆ ಉಬ್ಬಷ್ಟು ತಿನ್ಸಿದಾಳೆ.
ಇವನಿಗೆ ಊಟ ಏನ್ ಹೇಳ್ತಾ ಇದ್ರಿ ನನ್ನ ಅಣ್ಣನಿಗೆ? ಸುವರ್ಣ, ನಾನು ಹೇಳದಷ್ಟು ಕೇಳ್ಕೊಂಡಿದ್ ಬಿಟ್ಟಿರು. ನಡೆ ಒಳಗಡೆ. ಇವನಿಗೆ ಹಸುವಾದ್ರೆ ಇದೆ ಅಲ್ಲ ಭೂಮಿಗೆ ಬಿದ್ದ ಮೊಸರೆ ಅನ್ನ, ಅದಕ್ಕೆ ಅದೇ ತಿನ್ಕೊಂಡು ಸಾಯಿದೆ. ಅಯ್ಯೋ ದೇವರೇ, ವಿಷಕಂಠ, ನಾನೇನು ಹೇಳಲಿ ನೋಡು. ಆ ವಿಷಕಂಠ ಸ್ಮಶಾನ ಭೂಮಿಯಲ್ಲಿ ಬೂದಿ ಮುಚ್ಚಿಕೊಂಡು ಕುಂತಿದ್ದಾನೆ. ಅವನಿಗೆ ಗೊತ್ತಿಲ್ಲ ಈ ದಯಾನಂದನ ಬಾಳು ಹೇಗಾಗಿತ್ತು ಎಂದು. ಅಯ್ಯೋ ದೇವರೇ, ಊರಲ್ಲಿ ನಾನು ಮುಖ ಎತ್ತಿ ಹೇಗೆ ತಿರುಗಲಿ? ಮಾಡಿಕೊಂಡ ಮಡದಿ ಮೈದನ ಜೊತೆ ಮೈ ಮಾರಿಕೊಂಡು ದಯಾನಂದ, ಹೇಗಾಯ್ತೋ ನಿನ್ನ ಬಾಳು? ದಯಾನಂದ, ಹೇಗಾಯ್ತೋ ನಿನ್ನ ಬಾಳು? ಅಲ್ಲ, ನಾನು ಊರಲ್ಲಿ ಪ್ರತಿಷ್ಠಿತ ವ್ಯಕ್ತಿ. ಮುಖ ಎತ್ತಿ ತಿರುಗಲಾರಂತ ಸಮಯ ನನಗೆ ಕೊಟ್ಟಿಲ್ಲ ನೀಲಕಂಠ. ಇಲ್ಲ ಇಲ್ಲ, ನನ್ನನ್ನು ಊರು ಜನ ಯಾರು ನೋಡಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ಈ ವಿಷಯ ತಿಳಿಯುವುದು. ಅಷ್ಟರೊಳಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ನೀನು ಆತ್ಮಹತ್ಯೆ ಮಾಡಿಕೊಳ್ಳುವೆಯಾ? ಉತ್ಸಾಹ ವಿಚಾರಿಸದೆ ದುಡುಕಿನ ಫಲವಿ. ಪವಿತ್ರ ಗರ್ಭ ಧರಿಸಿದ ನಿನ್ನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದೆ. ಹೆತ್ತ ತಂದೆಗಿಂತಲೂ ಹೆಚ್ಚಾಗಿ ಕಂಡ ಒಡ ಹುಟ್ಟಿದ ತಮ್ಮನ ಮೇಲೆ ಅಪವಾದ ಹೊರಿಸಿ ಅವನನ್ನು ಕೂಡ ಮನೆಯಿಂದ ಹೊರಹಾಕಿದೆ. ಇದು ನ್ಯಾಯವೇ? ನೀತಿಯೇ? ಧರ್ಮವೇ? ನೀನೇ ವಿಚಾರಿಸುವುದೇನಂದ? ನೀನೇ ವಿಚಾರಿಸು. ಹಾಗಾದ್ರೆ ನನ್ನ ತಮ್ಮ ಭಾಗ್ಯಶ್ರೀಯನ್ನು ಪ್ರೀತಿಸುವುದು ಸುಳ್ಳು? ಯಾರು ಹೇಳ್ತಾರೆ? ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು. ಏನು ಅರಿಯದ ಮುಗ್ಧ ಜೀವಿಗಳನ್ನು ಅಡಿಯು ಪಾಲು ಮಾಡಿದ ನೀನು ಜೀವಿಸಿದ್ದು ಸಾರ್ಥಕವೇನು? ಹೋಗು, ಬೇಗ ಆತ್ಮಹತ್ಯೆ ಮಾಡಿಕೊ. ಹೌದು, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಉತ್ಸಾಹ ಯಾರು ಹೇಳ್ತಾರೆ? ನಾಳೆ ನಿನ್ನ ಹೆಂಡತಿಯ ಪವಿತ್ರ ಗರ್ಭದಿಂದ ಉದ್ಭವಿಸಿ ಬಂದ ಮಗು ನನ್ನ ಅಪ್ಪನಾರೆಂದು ಕೇಳಿದರೆ ಈ ಸಮಾಜಕ್ಕೆ ಏನೆಂದು ಹೇಳಬೇಕು? ಆ ನಿನ್ನ ಮಡದಿ ನೀನೇ ತರ್ಕಿಸು. ಹೌದು, ಈ ಸಮಾಜ ಸಲುವಾಗಿ, ನನ್ನ ಮಗುವಿನ ಸಲುವಾಗಿ ನಾನು ಬದುಕಲೇಬೇಕು. ಆದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಬೇಡ ಬೇಡ, ನೀನು ಜೀವಿಸಬೇಡ. ಸಮಾಜದಲ್ಲಿ ನೀನೊಬ್ಬ ಪ್ರತಿಷ್ಠಿತ ವ್ಯಕ್ತಿ. ಮಾನ ಹೋದ ಮೇಲೆ ಮರಣ ಬಂದ ಹಾಗೆ. ಇನ್ನು ಈ ವಿಷಯ ಯಾರಿಗೂ ಗೊತ್ತಾಗಿಲ್ಲ. ಬೇಗ ಹೋಗಿ ನೇಣು ಹಾಕಿಕೊಂಡು ಸಾಯಿ, ಸಮಾಜದಲ್ಲಿ ಹೆಸರು ಉಳಿಸಿಕೊ. ಹೌದು, ನೇಣು ಹಾಕಿಕೊಳ್ಳುವುದೇ ಒಳ್ಳೆಯದು. ಆದರೆ ನನಗೊಂದೊಂದು ಕಿಂಚಿತ ವಿಷಯ. ಯಾಕೆಂದ್ರೆ ಬಂಗಾರದಂತ ನನ್ನ ತಂಗಿಯನ್ನು ಪಡೆದುಕೊಂಡು ಬಂದಿದ್ದು ನಾನು ಪುಣ್ಯ ಅಂತ ಒಂದು ಬಂಗಾರದಂತ ತಂಗಿಗೋಸ್ಕರವಾಗಿ ನಾಳೆ ಬಾಳಿ ಬದುಕುತ್ತೇನೆ. ಅವಳಿಗಾಗಿ ರಸ್ತೆಯಲ್ಲಿ ಬಿದ್ದ, ಮನೆ ಮುಂದೆ ಬಿದ್ದ ಮುಸುರಿ ಅನ್ನ ತಿಂದಾದರೂ ಕೂಡ ನನ್ನ ತಂಗಿಗೋಸ್ಕರ ಬದುಕೆ. ಬೇಡ ಬೇಡ ಬೇಡ,
ತವರು ಮನೆ ನಂಬಿ ನಡೆಯುತ್ತಿರುವ ನಿನ್ನ ಸಹೋದರಿ ತಬ್ಬಲಿಯಾಗುತ್ತಾಳೆ. ಅವಳ ಬಗ್ಗೆ ಆದರೂ ವಿಚಾರಿಸು. ನೀ ಬದುಕಬೇಕೆಂದರೆ ವಿಶಾಲವಾದ ಜಗತ್ತಿದೆ. ನಿನ್ನಂತ ಸಂಕಷ್ಟಕ್ಕೆ ಒಳಗಾದವರು ಎಷ್ಟು ಜನ ಇಲ್ಲ ಇಂದಿನ ಈ ಸಮಾಜದಲ್ಲಿ. ಮನುಷ್ಯ ಬದುಕಿ ಬಾಳಬೇಕು, ಈಜಿ ಜಯಿಸಬೇಕು. ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಹೋಗು, ಇನ್ನೂ ನಿನ್ನ ಸಹೋದರನಿಂದ ಕಸಿದು ಬೀಸಾಕಿದ ಮುಸುರೆಯನ್ನ ಕೆಟ್ಟಿಲ್ಲ, ಅದನ್ನೇ ತಿಂದು ಬದುಕು. ಹೋಗು ದಯಾನಂದ, ಹೋಗು. ಹೋಗುತ್ತೇನೆ. ನನ್ನ ತಂಗಿಗೋಸ್ಕರವಾಗಿಯೇ ಬದುಕುತ್ತೇನೆ. ಇದೇ ನನ್ನ ಕೊನೆಯ ನಿರ್ಧಾರ. ನಾಟಕದ